ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತತ್ಸಮ ತದ್ಭವ ಎಂಬ ಟಾಪಿಕ್ ಬಗ್ಗೆ ವಿವರಣೆ ಸಹಿತ ನೋಡೋಣ. 150ಕ್ಕಿಂತ ಹೆಚ್ಚು ಉದಾಹರಣೆಗಳನ್ನ ನೀಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಶೇರು ಕಮೆಂಟನ್ನು ಮಾಡಿ. ತತ್ಸಮ ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿರುವ ಪದಗಳಲ್ಲಿ ಯಾವ ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದಿವೆಯೋ ಅಂತಹ ಪದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ. ಅಂದರೆ ಸಂಸ್ಕೃತದಿಂದ ನೇರವಾಗಿ ಕನ್ನಡ ಭಾಷೆಗೆ ಬಂದಿರುವಂತಹ ಪದಗಳು ಯಾವುದೇ ಬದಲಾವಣೆ ಆಗದೆ ಬಳಕೆ ಆಗ್ತಿರ್ತಾವಲ್ಲ, ಅಂತಹ ಪದಗಳನ್ನ ನಾವು ತತ್ಸಮ ಅಂತ ಕರಿತೀವಿ. ನೆಕ್ಸ್ಟ್ ತದ್ಭವ ಅಂದರೆ ಕನ್ನಡ ಭಾಷೆಗೆ ಬಳಕೆಯಾಗುತ್ತಿರುವ ಪದಗಳು ಸಂಸ್ಕೃತದಿಂದ ಬಂದು ಅಲ್ಪ ಸ್ವಲ್ಪ ಬದಲಾವಣೆಯಿಂದ ಉಂಟಾದ ಪದಗಳೇ ತದ್ಭವಗಳು. ಅಂದರೆ ಸಂಸ್ಕೃತದಿಂದ ಕನ್ನಡ ಭಾಷೆಗೆ ಬಂದಿರುವಂತಹ ಪದಗಳು ಅಲ್ಪ ಸ್ವಲ್ಪ ಬದಲಾವಣೆ ಆಗಿದ್ದರೆ ಅಂತಹ ಪದಗಳನ್ನ ನಾವು ತದ್ಭವಗಳು ಅಂತ ಕರಿತೀವಿ. ತತ್ಸಮ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ನೇರವಾಗಿ ಯಾವುದೇ ಬದಲಾವಣೆ ಇಲ್ಲದೆ ಬಳಕೆಯಾಗ್ತಿರೋಂತಹ ಪದಗಳನ್ನ ತತ್ಸಮ. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದು ಅಲ್ಪ ಸ್ವಲ್ಪ ಬದಲಾವಣೆಗೊಂಡು ಬಳಕೆಯಾಗುತ್ತಿರುವ ಪದಗಳನ್ನ ತದ್ಭವ ಅಂತ ಕರಿತೀವಿ. ನೆಕ್ಸ್ಟ್ ತತ್ಸಮ ತದ್ಭವಗಳಿಗೆ ಉದಾಹರಣೆಗಳನ್ನ ನೋಡೋಣ. ಫಸ್ಟ್ ಒನ್ ಇರೋದೆಲ್ಲ ತತ್ಸಮಗಳು, ನೆಕ್ಸ್ಟ್ ಇರೋದೆಲ್ಲ ತದ್ಭವಗಳು. ಓಕೆನಾ. ತದ್ಭವಗಳು ನಾವು ಹಳ್ಳಿ ಭಾಷೆಗಳಲ್ಲಿ ನೋಡಿರ್ತೀವಿ. ಹಳ್ಳಿ ಭಾಷೆಗಳಲ್ಲಿ ನಾವು ತದ್ಭವ ಪದಗಳನ್ನ ಯೂಸ್ ಮಾಡಿರೋದನ್ನ ನೋಡಿರ್ತೀವಿ. ನೋಡಿ, ಯುಗ್ಮ ಜುಗ್ಗ, ಯುಗ್ಮ ಜುಗ್ಗ, ಯುಗ ಜುಗ, ಶಶಿ ಸಸಿ, ಸಸಿ ಅಂತ ಹಳ್ಳಿ ಭಾಷೆಗಳಲ್ಲಿ ಹೇಳೋದನ್ನು ನಾವು ನೋಡಿರ್ತೀವಿ. ಪಶು ಪಸು, ವರ್ಷ ವರುಸ, ಇದು ಅಷ್ಟೇ ಆಲ್ಮೋಸ್ಟ್ ಹೇಳ್ತಿರ್ತಾರೆ. ವರುಸ, ಇಷ್ಟು ವರ್ಷ, ಈ ಥರ ಎಲ್ಲ ಕೇಳ್ತಿರ್ತಾರಲ್ವ, ಹಳ್ಳಿ ಭಾಷೆಗಳಲ್ಲಿ ನೋಡಿರ್ಬೋದು. ಕಳಶ ಕಳಸ, ಇದು ಅಷ್ಟೇ ಹಳ್ಳಿ ಭಾಷೆಗಳಲ್ಲಿ ನೋಡಿರ್ತೀವಿ. ಯಮ ಜವ, ಯೌವನ ಜೌವನ. ನೆಕ್ಸ್ಟ್ ದಿಶ ದೆಸೆಯಿಂದ ನಾವು ಕೇಳಿರ್ತೀವಲ್ವ, ಹಳ್ಳಿ ಭಾಷೆಗಳಲ್ಲಿ ನೋಡಿರ್ಬೋದು. ವೇಷ ಬೇಸ, ಇದು ಅಷ್ಟೇ. ಅಕ್ಷರ ಅಕ್ಕರ, ಅಟವಿ ಅಡವಿ, ಅಜ್ಜ ಆರ್ಯ, ಆಶ್ಚರ್ಯ ಅಚ್ಚರಿ, ಆಜ್ಞೆ ಆಣೆ, ಆಯುಷ್ಯ ಆಯಸ್ಸು, ಗೂಕ ಗೂಬೆ, ಪರೀಕ್ಷಿಸು ಪರಿಕಿಸು, ಅಗ್ನಿ ಅಗ್ಗಿ, ಗ್ರಹ ಗರ, ಗ್ರಹ ಬಡ್ದೈತೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಹಳ್ಳಿ ಭಾಷೆಗಳಲ್ಲಿ ನೋಡಿರ್ತೀರ, ಗರ ಬಡ್ದೈತ ನಿನಗೆ, ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಹಾಗೆ ಬೀಜ ಬೀಜ, ದೃಷ್ಟಿ ದಿಟ್ಟಿ, ಕ್ಷಣ ಚಣ, ಪಗೆ ಹಗೆ, ಉತ್ಸಾಹ ಉಚ್ಚಾವ, ಜುಜು ರುಜು, ಐಶ್ವರ್ಯ ಐಸಿರಿ, ಕರ್ಮ ಕರುಮ, ಕಸ್ತೂರಿ ಕತ್ತೂರಿ, ಶಿರ ಸಿರ, ಕಳಶ ಕಳಸ, ಇದು ರಿಪೀಟ್ ಆಗಿದೆ. ಅಂಕುಶ ಅಂಕುಶ, ವರುಷ ವರುಸ, ಕ್ರೌಂಚ ಕೊಂಚೆ, ವೇದ ಭೇದ, ತಪಸ್ವಿ ತವಸಿ, ದಾಳಿಂಬೆ ದಾಳಿಂಬ, ನಿತ್ಯ ನಿಚ್ಚ, ದಂಷ್ಟ್ರ ದಾಡೆ, ನಾಯಿ ಗಾವಸಿಂಗ ಅಥವಾ ಗ್ರಾಮಸಿಂಗ, ಶಿಲಾ ಶಿಲೆ, ಇದು ಕೇಳಿರ್ತೀರ, ಈಸಿ ಇದು. ಚೀರ ಅಥವಾ ವಸ್ತ್ರ, ಅದಕ್ಕೆ ತದ್ಭವ ರೂಪ ಸೀರೆ. ಪರ್ವಕ್ಕೆ ತದ್ಭವ ರೂಪ ಹಬ್ಬ. ಘೋಷಣೆ ಗೋಸನೆ, ಶಿರಿ ಸಿರಿ, ಮತ್ಸರ ಮಚ್ಚರ, ಕುಸುಂಬ ಕುಸುಬೆ, ಕಂಬಳ ಕಂಬಳಿ, ಕುಟಾರ ಕೊಡಲಿ, ಮುಖ ಮೊಗ, ಶಯ್ಯ ಸಜ್ಜೆ, ಸಾಹಸ ಸಾಸ, ಭ್ರಮೆ ಬೆಮೆ, ಕಾರ್ಯ ಕಜ್ಜ, ಪ್ರಯಾಣ ಪಯಣ, ಸ್ನೇಹ ನೇಹ, ಪುಸ್ತಕ ಒತ್ತಿಗೆ,
ವಿಧಿ ಬಿದಿ ಪ್ರತಿ ಪಡಿ ಪೃಥ್ವಿ ಪೊಡವಿ ವನ ಬನ ಲಕ್ಷ್ಮಿ ಲಕುಮಿ ಸ್ಫಟಿಕ ಪಟಿಕ ಟ ದಡ ಪಲ್ಲಯಣ ಹಲ್ಲಣ ಹಂಸ ಹಂಚೆ ಆಕಾಶ ಆಗಸ ಸಂಧ್ಯಾ ಸಂಜೆ ಬ್ರಹ್ಮ ಬೊಮ್ಮ ರಾಕ್ಷಸ ರಕ್ಕಸ ಮುಖ ಮೊಗ ಮೃತ್ಯು ಮಿತ್ತು ಬೀದಿ ವೀದಿ ಅದ್ಭುತ ಅದುಭುತ ಪಕ್ಷಿ ಪಕ್ಕಿ ಅಥವಾ ಹಕ್ಕಿ ಮುಸುಳಿದ ಮುಬ್ಬಾದ ಮಂಟಪ ಮಂಡಪ ಅಪ್ಪಣೆ ಅಣತಿ ಶೃಂಗಾರ ಸಿಂಗಾರ ವರ್ಷ ವರುಷ ಶುಂಠಿ ಸುಂಠಿ ಅಕ್ಷರ ಅಕ್ಕರ ಕಾವ್ಯ ಕಬ್ಬ ಯುಗ ಜುಗ ವ್ಯಂತರ ಬೆಂತರ ಶರ್ಕರ ಸಕ್ಕರೆ ಕಲಮ ಕಳವೆ ಅಬ್ದಿ ಅಬುದಿ ಪ್ರಸಾದ ಹಸಾದ ದಾತೃ ದಾತರ ಅಗ್ನಿ ಅಗ್ಗಿ ಶೂನ್ಯ ಸೊನ್ನೆ ಕಾಮ ಕಾವ ಚಂಪಕ ಸಂಪಿಗೆ ಶಂಕ ಸಂಕು ಉದ್ಯೋಗ ಉಜ್ಜುಗ ಧ್ಯಾನ ಝಾನ ದಾರಿ ಬಟ್ಟೆ ಪಟ್ಟಣ ಪತ್ತನ ವೀರ ಬೀರ ಜಟ ಜಡೆ ಪರವಶ ಫಲವಸ ಶೇಷ ಸೇಸೆ ಯಶಸ್ಸು ಭಂಗ ಬನ್ನ ಸರಸ್ವತಿ ಮೂರುತಿ ಸ್ತಂಭ ಕಂಬ ಮೂಕ ಯಜ್ಞ ಜನ್ನ ವಂದ್ಯ ಭಂಜೆ ಸೌದೆ ಸವದೆ ಶಾಲಾ ಶಾಲೆ ಧಾರ ಧಾರೆ ವಿದ್ಯೆ ಬಿಜ್ಜೆ ನಿದ್ರಾ ನಿದ್ದೆ ವಸತಿ ಬಸದಿ ಗಂಟೆ ಶರ್ಕರ ಸಕ್ಕರೆ ಪರ್ವ ಹಬ್ಬ ಕೀರ್ತಿ ಕಿರುತಿ ಛಲ ಛಲ ತ್ಯಾಗ ಛಾಗ ಉದ್ಯೋಗ ಉಜ್ಜುಗ ಅಮೃತ ಅಮರ್ದು ಸಂತೋಷ ಸಂತಸ ಸ್ಥಾನ ತಾಣ ಶಿಶು ಸಿಸು ಸಂಧ್ಯಾ ಸಂಜೆ ಪಕ್ಷಿ ಹಕ್ಕಿ ಪ್ರಾಣ ಹರಣ ರಾಜ ರಾಯ ಮೃದು ಮಿದು ವರ್ತಿ ಬತ್ತಿ ಶೃಂಗಾರ ಸಿಂಗಾರ ಸಹಸ್ರ ಸಾವಿರ ದೃಷ್ಟಿ ದಿಟ್ಟಿ ಗಂಗಾ ಗಂಗೆ ಮೂರ್ತಿ ಲಕ್ಷ್ಮಿ ಲಕುಮಿ ಪರೀಕ್ಷಿಸು ಪರಕಿಸು ಆಜ್ಞೆ ಅಪ್ಪಣೆ ಶೃಂಖಲ ಸಂಕೋಲೆ ವರ್ಣ ಬಣ್ಣ ತ್ರಿಪದಿ ತಿವಟ